ಸೊ ಲೆಟ್ಸ್ ವೆಲ್ಕಮ್ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ಜನಕ್ಕೆ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ ಏನಪ್ಪ ಅಂದರೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ 2025-26 ಬಗ್ಗೆ ಏನಂತಂದರೆ ಆ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು 100% ಜೆನ್ಯೂನ್ ಟ್ರಸ್ಟೆಡ್ ಮತ್ತು ವಿದ್ಯಾರ್ಥಿಗಳಿಗೆ ಎಕೋ ಫ್ರೆಂಡ್ಲಿ ಆಗಿ ಸ್ಕಾಲರ್ಶಿಪ್ ಅಮೌಂಟನ್ನು ಕಂಟಿನ್ಯೂಸ್ ಆಗಿ ಟಾಟಾ ಕ್ಯಾಪಿಟಲ್ ಗ್ರೂಪ್ ಅವರು ಕೊಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಒಂದು ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು, ಈ ಒಂದು ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಇಂಟರ್ನಲ್ ಕ್ರೈಟೀರಿಯಾಸ್ಗಳಿದ್ದಾವೆ. ಅಂತಂದರೆ ಯಾವ ಒಂದು ಸ್ಕಾಲರ್ಶಿಪ್ ಎಕ್ಸೆಪ್ಟ್ ಆಗುತ್ತೆ ಮತ್ತು ಯಾರ ಸ್ಕಾಲರ್ಶಿಪ್ ಇಲ್ಲಿ ರಿಜೆಕ್ಟ್ ಆಗುತ್ತೆ ಮತ್ತು ಹೇಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು, ಸ್ಕಾಲರ್ಶಿಪ್ ಕ್ರೈಟೀರಿಯಾಗಳು ಯಾವುದು, ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರೆ ಏನು ಅಂತ ಪ್ರತಿಯೊಂದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿದರೆ ಇನ್ ಬಿಟ್ವೀನ್ ಏನಾದರೂ ನಾವು ಡೀಟೇಲ್ಡ್ ಆಗಿ ಹೇಳಿರುವಂತಹ ಮಾಹಿತಿಗಳು ಮಿಸ್ ಆಗೋ ಚಾನ್ಸಸ್ಗಳಿರ್ತವೆ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತೀನಿ. ಸೊ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 25-26. ಸೊ ಇದು ಬಂದುಬಿಟ್ಟು ಕ್ಲಾಸಸ್ ಫಾರ್ 11th 12th ಅಂದರೆ ಯಾರು PU ವಿದ್ಯಾರ್ಥಿಗಳಿರ್ತಿರೋ ಮತ್ತು ಜನರಲ್ ಗ್ರ್ಯಾಜುಯೇಷನ್ಸ್ ಅಂತಂದರೆ BA BCom BSc ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್, ಫಾರ್ ಎಕ್ಸಾಂಪಲ್ ನೀವೇನಾದರೂ ಪ್ರೊಫೆಷ್ನಲ್ ಡಿಗ್ರಿಗಳನ್ನು ಮಾಡ್ತಾ ಇದ್ದರೆ ಅಂದರೆ 4 years 5 years 3 years ಪ್ರೊಫೆಷ್ನಲ್ ಡಿಗ್ರಿ, ಫಾರ್ ಎಕ್ಸಾಂಪಲ್ BBA BCA ಮತ್ತು ಏನೋ 4 year ಡಿಗ್ರಿ BTech BEಗಳನ್ನು ಮಾಡ್ತಾಯಿದ್ರೆ, MBBS BHMS BAMS ಈ ರೀತಿ ಪ್ರೊಫೆಷ್ನಲ್ ಡಿಗ್ರಿಗಳನ್ನು ಮಾಡ್ತಾಯಿದ್ರೆ, ಮತ್ತು ನೀವೇನಾದರೂ ಪಾಲಿಟೆಕ್ನಿಕಲ್ಲಿ ಫಾರ್ ಎಕ್ಸಾಂಪಲ್ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಮಾಡ್ತಾಯಿದ್ರೆ, ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ತಾಯಿದ್ರೆ ಮತ್ತು ITI ಕೋರ್ಸಸ್ಗಳನ್ನು ಮಾಡ್ತಾಯಿದ್ರೆ, ಈವನ್ IIT ಕೋರ್ಸಸ್ಗಳನ್ನು ಮಾಡ್ತಾಯಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಒಂದು ಹೆಲ್ಪ್ಫುಲ್ ಆಗುವಂಥ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು. ಸೊ ಸ್ಕಾಲರ್ಶಿಪ್ ಅಂದರೆ ಅಪ್ ಟು ನಿಮ್ಮ ಒಂದು 80% ಆಫ್ ಕೋರ್ಸ್ ಫೀಸ್. ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತಾ ಇದ್ದರೆ ಬರೀ ನಿಮ್ಮ ಫೀಸ್ ಬರೀ 5,000 ಇದೆ ಅಂತಂದರೆ ಅವ್ರು ನಿಮ್ಮ ಒಂದು 5,000 80% ಅಂದರೆ ಫಾರ್ ಎಕ್ಸಾಂಪಲ್ 4,400 ಈ ರೀತಿ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ನೀವೇನಾದರೂ ಪ್ರೈವೇಟ್ ಕಾಲೇಜಲ್ಲಿ ಕಲಿತಾ ಇದ್ದರೆ ರೇಂಜ್ 10,000ಇಂದ 1,00,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಅಂದರೆ PU ವಿದ್ಯಾರ್ಥಿಗಳಿಗೆ ಅಪ್ ಟು 10,000ವರೆಗೆ ಇರುತ್ತೆ. ಇನ್ನು IIT ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು MBBS ಪ್ರೊಫೆಷನಲ್ ಡಿಗ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಪ್ ಟು 1,00,000ವರೆಗೆ ಈ ಒಂದು ಸ್ಕಾಲರ್ಶಿಪ್ಗಳು ಸಿಗುತ್ತೆ. ಸೊ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಸ್ಕಾಲರ್ಶಿಪ್ನ ಓವರ್ವ್ಯೂವನ್ನು ಒಂದು ಸಾರಿ ನೋಡೋಣ. ಸೊ ಸ್ಕಾಲರ್ಶಿಪ್ ಬಂದುಬಿಟ್ಟು 25-26 ಪ್ರೋಗ್ರಾಮ್ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ಅವರು ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 10,000ರಿಂದ 1,00,000ವರೆಗೆ ಅಂತ ಹೇಳಿದ್ದೀನಿ. ಸೊ ಎಲಿಜಿಬಿಲಿಟಿ ಸೊ ನೋಡಿ, ಆದಷ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಡೆಡ್ಲೈನ್ ಬಂದುಬಿಟ್ಟು 11 January 2026 ಇದೆ. ಸೊ ಇದು ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಒಂದು ಹೋಪ್ಸು ಕೂಡ ಇದೆ. ಇನ್ನು 3-4 days ಮಾತ್ರ ಬಾಕಿ ಇರೋದು. ಯಾರು ಇನ್ನೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ ಅಂದರೆ ಭಾರತದ ಎಲ್ಲ ಭಾರತದ ವಿದ್ಯಾರ್ಥಿಗಳಿಗೆ ಇದು ಬರುವಂಥದ್ದು. ಬೆನಿಫಿಟ್ ಬಂದುಬಿಟ್ಟು ಸ್ಕೋರಿಂಗ್ ನೀವು ಏನಾದರೂ 60 to 80% ಏನಾದರೂ ಮಾಡಿದರೆ ಅಪ್ ಟು 80% ನಿಮ್ಮ ಒಂದು ಟ್ಯೂಷನ್ ಫೀಸ್ ಏನಂತಂದರೆ ರಿಎಂಬರ್ಸ್ಮೆಂಟ್ ಆಗಿ ಅವ್ರು ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ. ಸೊ ಇನ್ನು ಈ ಒಂದು ಸ್ಕಾಲರ್ಶಿಪ್ನ ಡೆಡ್ಲೈನ್ 11 ಅಂತ ಹೇಳಿರೋ ಹಾಗೆ. ಸೊ ಇದು ಬಂದುಬಿಟ್ಟು 3 ಕ್ರೈಟೀರಿಯಾಗಳಿದ್ದಾವೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಫಸ್ಟ್ ಬಂದು ನಿಮಗೆ ಹೇಳಿರೋ ಹಾಗೆ ನಾನು ಇದು 11th ಮತ್ತು 12th ವಿದ್ಯಾರ್ಥಿಗಳಿಗೆ ಆಗಿರೋದು. ಸೊ ಇನ್ನು ಜನರಲ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳಿಗೆ, ಮತ್ತು ಇದು ಬಂದುಬಿಟ್ಟು ಸ್ಪೆಷಲೈಸ್ಡ್ ಪ್ರೋಗ್ರಾಮ್ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಹೇಳಿರೋದು. ಸೊ ನೀವೇನಾದರೂ ಡಿಗ್ರಿ ಕೋರ್ಸಸ್ಗೆ ಅಪ್ಲೈ ಮಾಡೋದಾದರೆ ಸೊ ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ಸೊ ಫಸ್ಟ್ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಇಲ್ಲಿ ಕೊಟ್ಟಿರುವಂಥ ಎಲಿಜಿಬಿಲಿಟಿ ಮತ್ತು ಯಾವ ವಿದ್ಯಾರ್ಥಿಗಳೆಲ್ಲ ಅಪ್ಲೈ ಮಾಡ್ಬೋದು ಹೇಗೆ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ನೀವು ಓದ್ಕೊಳ್ಳಿ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದಾದರೆ ಫೋಟೋ ID ಪ್ರೂಫ್ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್, ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ ಮತ್ತು ನಿಮ್ಮೊಂದು ಇನ್ಕಮ್ ಪ್ರೂಫ್ ಆ್ಯಂಡ್ ಪ್ರೂಫ್ ಆಫ್ ಅಡ್ಮಿಷನ್, ನೀವು ಅಡ್ಮಿಷನ್ ತೊಗೊಳ್ಳುವಂಥ ಪ್ರೂಫ್ ಕೂಡ ಬೇಕು ಇಲ್ಲಿ. ಆ್ಯಂಡ್ ಕರೆಂಟ್ ಅಕಾಡೆಮಿಕ್ ಇಯರ್ ಫೀ ರಿಸಿಪ್ಟ್ ಆ್ಯಂಡ್ ಕರೆಂಟ್ ಅಕಾಡೆಮಿಕ್ ಫೀ ರಿಸಿಪ್ಟ್ ಆದ ನಂತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಮಾರ್ಕ್ ಶೀಟ್ ಫಾರ್ ಗ್ರೇಡಿಂಗ್ ಸ್ಕೋರಿಂಗ್ ಅಂದರೆ ನೀವೇನಾದರೂ ಪ್ರೀವಿಯಸ್ ಇಯರ್ ಎಷ್ಟು ಸ್ಕೋರ್ ಮಾಡಿದರೆ ಏನು ಅನ್ನೋದಕ್ಕೆ ಪ್ರೂಫ್ ಆಗಿ ನಿಮಗೆ ಇಲ್ಲಿ ಮಾರ್ಕ್ಸ್ ಕಾರ್ಡನ್ನು ಕೇಳ್ತಾರೆ. ಅದಾದ ನಂತರ ಬಂದುಬಿಟ್ಟು ನೀವು ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಏನಪ್ಪ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ಫಸ್ಟ್ ಸೈನ್ ಇನ್ ಆಗಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಇಫ್ ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮೊಂದು ಫಸ್ಟ್ ನೇಮ್, ನಿಮ್ಮ ಒಂದು ಲಾಸ್ಟ್ ನೇಮನ್ನು ಹಾಕಿ, ನಿಮ್ಮ ಒಂದು ನೇಮ್ ಹಾಕಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮೊಂದು ಇಮೇಲ್ ID ಕೇಳುತ್ತೆ. ಇಮೇಲ್ ID ಹಾಕಿ ಅದಾದ ನಂತರ ನಿಮ್ಮೊಂದು ಮೊಬೈಲ್ ನಂಬರನ್ನು ಹಾಕಿ, ಮೊಬೈಲ್ ನಂಬರನ್ನು ಹಾಕಿದ ನಂತರ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸ್ಟ್ರಾಂಗ್ ಪಾಸ್ವರ್ಡ್ ಬಂದುಬಿಟ್ಟು 8 ಕ್ಯಾರೆಕ್ಟರಿಸ್ಟಿಕ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಲೆಟರ್ಸ್ ಮತ್ತು ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್
ಸೊ ಇಷ್ಟೆಲ್ಲ ಆದ ನಂತರ ನೀವು ಸೈನ್ ಅಪ್ ಕೊಟ್ಟ ನಂತರ ನಿಮಗೆ ಸೈನ್ ಇನ್ ಆದ ನಂತರ ಲಾಗಿನ್ ಪೇಜಿಗೆ ಅದು ನಿಮ್ಮನ್ನು ತೊಗೊಂಡು ಹೋಗ್ತದೆ. ಸೊ ಸೈನ್ ಅಪ್ ಆದ ನಂತರ ಲಾಗಿನ್ ಪೇಜಲ್ಲಿ ಅದೇ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆದ ನಂತರ ಹ್ಯಾವ್ ಸಕ್ಸಸ್ಫುಲಿ ಲಾಗ್ ಇನ್ ಅಂತ ಬರುತ್ತೆ. ಸೊ ಅದನ್ನು ಓಕೆ ಕೊಟ್ಟ ನಂತರ ನಿಮಗೆ ಇಲ್ಲಿ ಮೇನ್ ಸ್ಕಾಲರ್ಶಿಪ್ಪಿಗೆ ಏನು ಕೇಳುತ್ತೆ ಅಂತಂದರೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಸೊ ನೀವು ನೋಡ್ಬೋದು ಯು ಹ್ಯಾವ್ ಲಾಗ್ ಇನ್ ಸಕ್ಸಸ್ಫುಲಿ ನಾವು ಯು ಕ್ಯಾನ್ ಪ್ರೊಸೀಡ್ ವಿತ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಅಲ್ಲಿ ಬಂದುಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ಗಳನ್ನು ಇಲ್ಲಿ ಹಾಕ್ತಾ ಹೋಗಬೇಕು. ಬೇಸಿಕ್ ಡೀಟೇಲ್ನ ಹಾಕಿದ ನಂತರ ಬಂದುಬಿಟ್ಟು ನಿಮ್ಮ ಒಂದು ಎಜುಕೇಷನಲ್ ಡೀಟೇಲ್ಸ್ಗಳನ್ನು ಇಲ್ಲಿ ಕೇಳುತ್ತೆ. ಸೊ ಎಜುಕೇಷನಲ್ ಡೀಟೇಲ್ಗಳನ್ನು ಕೂಡ ನೀವು ಇಲ್ಲಿ ಹಾಕಿದ ನಂತರ ಸೊ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸಲ್ಲಿ 10th ಸ್ಕೋರ್ ಆಗಿರ್ಬೋದು, 12th ಸ್ಕೋರ್ ಆಗಿರ್ಬೋದು, ನೀವೇನಾದರೂ ಡಿಗ್ರಿಗೆ ಅಪ್ಲೈ ಮಾಡ್ತಾ ಇದ್ದರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಅದು ಕೇಳುತ್ತೆ. ಸೊ ಇದೆಲ್ಲವೂ ಆದ ನಂತರ ಬಂದುಬಿಟ್ಟು ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡುವಂಥ ಕಾಲಮ್ ಇರುತ್ತೆ. ಸೊ ಪರ್ಸನಲ್ ಡೀಟೇಲ್, ಎಜುಕೇಷನಲ್ ಡೀಟೇಲ್, ಅದಾದ ನಂತರ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್. ಸೊ ನೀವು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲನ್ನು ಕೂಡ ಆ್ಯಡ್ ಮಾಡ್ತಾನೆ ಹೋಗಬೇಕು. ಬಿಕಾಸ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲು ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲನ್ನು ಕೂಡ ಇದು ಇಲ್ಲಿ ಕೇಳುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ ಆಗಿರ್ಬೋದು, ಅದಾದ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಇನ್ ಡೀಟೇಲಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಇಲ್ಲಿ ಆಧಾರ್ ವೆರಿಫಿಕೇಷನ್ ಕೂಡ ಫಸ್ಟೇ ನೀವು ಮಾಡಿಕೊಂಡಿರಬೇಕು. ಆ್ಯಟ್ ದಿ ಕಾಲಮಲ್ಲಿ ನಿಮಗೆ ಆಧಾರ್ ವೆರಿಫಿಕೇಷನ್ ಕೂಡ ಕೇಳಿರುತ್ತೆ. ಸೊ ಆಧಾರ್ ವೆರಿಫಿಕೇಷನ್ ಡೀಟೇಲ್ಸನ್ನು ಮಾಡಿ ಆದ ನಂತರ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಸೇವ್ ಮಾಡ್ತಾ ಹೋಗಬೇಕು. ಸೊ ನಿಮ್ಮೊಂದು ಸೇವ್ ಆದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಅಂತ ಬಂದುಬಿಟ್ಟು ಮುಂದ್ಗಡೆ ಗ್ರೀನ್ ಮಾರ್ಕ್ ಕೂಡ ಬರುತ್ತೆ. ಸೊ ಅದು ಬಂತಂದರೆ ನಿಮ್ಮ ಒಂದು ಆ ಒಂದು ಸ್ಟೆಪ್ ನಿಮ್ಮದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅದಾದ ನಂತರ ಎಜುಕೇಷನ್ ಡೀಟೇಲ್ಸಲ್ಲಿ ಕ್ಲಾಸ್ 10th, ಕ್ಲಾಸ್ 12th ಮತ್ತು ಗ್ರಾಜ್ಯುಯೇಷನ್ ಡೀಟೇಲ್ಸ್ಗಳನ್ನು ಕೇಳ್ತದೆ. ಸೊ ಅದನ್ನು ಕೂಡ ಇನ್ ಡೀಟೇಲಾಗಿ ನೀವು ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಎಲ್ಲೂ ಕೂಡ ನೀವೇನು ತಪ್ಪನ್ನು ಮಾಡಬಾರ್ದು. ಇಫ್ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಒಂದು ಸ್ಕೋರ್ ಬಂದುಬಿಟ್ಟು 85, 86 ಅಂತ ಹಾಕ್ತೀರಾ ಆ್ಯಂಡ್ ಮಾರ್ಕ್ಸ್ ಕಾರ್ಡಲ್ಲಿ 82, 83 ಇಫ್ ಇನ್ ಕೇಸ್ ಪಾಯಿಂಟಲ್ಲಿ ವೇರಿಯೇಷನ್ ಇದ್ದರೂ ಕೂಡ ಅದು ರಿಜೆಕ್ಟ್ ಆಗುವಂಥ ಚಾನ್ಸಸ್ಗಳಿರ್ತವೆ. ಸೊ ಏನು ಮಿಸ್ಟೇಕ್ ಮಾಡದೆ ಇನ್ ಡೀಟೇಲಾಗಿ ಮತ್ತು ಕರೆಕ್ಟಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡಿ. ಸೊ ಅದಾದ ನಂತರ ನಿಮ್ಮೊಂದು ಮಾರ್ಕ್ಸ್ ಡೀಟೇಲ್ಸ್ ಪ್ರತಿಯೊಂದು ಮುಗಿದ ನಂತರ ಸೊ ಇಲ್ಲಿ ಫ್ಯಾಮಿಲಿ ಅಂತಂದರೆ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸನ್ನ ಆ್ಯಡ್ ಮಾಡೋದಿರುತ್ತೆ. ಇಲ್ಲಿ ನಿಮ್ಮೊಂದು ಗಾರ್ಡಿಯನ್ ಯಾರು ಆ್ಯಡ್ ಫ್ಯಾಮಿಲಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫಾದರ್ ನೇಮ್, ಮದರ್ ನೇಮ್ ಆ್ಯಂಡ್ ನಿಮಗೆ ಮತ್ತೆ ಯಾರಾದರೂ ಬೇಕಂದರೆ ಅವರ ಒಂದು ನೇಮನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮೊದಲು ನಿಮ್ಮ ಒಂದು ಎಜುಕೇಷನಲ್ ಡೀಟೇಲ್ಸನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ಇಫ್ ಇನ್ ಕೇಸ್ ಏನಾದರೂ ಸ್ವಲ್ಪ ಮಿಸ್ ಆದರೂ ಕೂಡ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಸಬ್ಮಿಟ್ ಆಗೋದಿಲ್ಲ. ಸೊ ಅದಾದ ನಂತರ ನಿಮಗೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರ್ತವೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್, ರೆಫರೆನ್ಸನ್ನು ಹಾಕೋದು ಆ್ಯಂಡ್ ಮೋರ್ ಅಬೌಟ್ ಯುವರ್ ಸೆಲ್ಫ್. ಕೇಳಿರುವಂತಹ ಕ್ವಶನ್ಸ್ಗಳನ್ನು ನೀವು ನೀಟಾಗಿ ಓದ್ಕೊಂಡ್ಬಿಟ್ಟು ಪ್ರತಿಯೊಂದು ಕ್ವಶನ್ನಿಗೂ ಕೂಡ ಅಲ್ಲಿ ಕೇಳಿರುವಂಥ ಕ್ವಶನ್ಗೆ ಇನ್ ಡೀಟೇಲಾಗಿ ಆನ್ಸರ್ನ ಮಾಡ್ತಾ ಹೋಗಬೇಕು. ಅದಾದ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಏಕೆ ಅಪ್ಲೈ ಮಾಡ್ತಾ ಇದ್ದಾರೆ, ವೈ ಡು ಯು ನೀಡ್ ಸ್ಕಾಲರ್ಶಿಪ್ ಆ್ಯಂಡ್ ವೈ ಯು ಹ್ಯಾವ್ ಯು ಬೀನ್ ಅವಾರ್ಡೆಡ್ ಎನಿ ಸ್ಕಾಲರ್ಶಿಪ್ ಅಂತ ಕೇಳ್ತಾರೆ. ಆ್ಯಂಡ್ ಪ್ಲೀಸ್ ಪ್ರೊವೈಡ್ ಎನಿ ಪರ್ಸೆಂಟೇಜ್ ಆಫ್ ದ ಅಕಾಡೆಮಿಕ್ ಸೆಷನ್. ನಿಮ್ಮ ಅಕಾಡೆಮಿಕ್ ಸೆಷನ್ ಪರ್ಸೆಂಟೇಜ್ ಎಷ್ಟಿದೆ, CGPA ಎಷ್ಟಿದೆ ಅಂತ ಕೇಳ್ತಾರೆ. ಹೌ ಡು ಯು ನೋ ಅಬೌಟ್ ದ ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು, ಏನು ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯ್ತಾ, ಫ್ರೆಂಡ್ಸಿಂದ ಗೊತ್ತಾಯ್ತಾ, ಟೀಚರ್ಸಿಂದ ಗೊತ್ತಾಯ್ತಾ. ಆ್ಯಂಡ್ ಪ್ಲೀಸ್ ರೈಟ್ ಅ ಸ್ಟೇಟ್ಮೆಂಟ್ ಎಕ್ಸ್ಪ್ಲೇನಿಂಗ್ ಯುವರ್ ಗೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಅಪ್ಲೈಯಿಂಗ್ ದೀಸ್ ಸ್ಕಾಲರ್ಶಿಪ್. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಇನ್ ಡೀಟೇಲಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಇಷ್ಟೆಲ್ಲ ಅಪ್ಲೈ ಆದ ನಂತರ ನಿಮಗೆ ನಾನಿಲ್ಲಿ ಫೈನಲ್ ಸಬ್ಮಿಷನ್ ಕೊಟ್ಟಿಲ್ಲ. ಅದಾದ ನಂತರ ನಿಮಗೆ ಏನಂತಂದರೆ ಫೈನಲ್ ಸಬ್ಮಿಟ್ ಆದ ನಂತರ ಒಂದು ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಸೊ ಆ ಒಂದು ರೆಫರೆನ್ಸ್ ನಂಬರ್ ಮತ್ತು ಆ ಒಂದು ಅಪ್ಲಿಕೇಶನನ್ನು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡ್ರು ಸಾಕು. ನೆಕ್ಸ್ಟ್ ನಿಮಗೆ ಅದು ಒಂದು ರೆಫರೆನ್ಸಿಗಾಗಿ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋಗೆ ಎಲಿಜಿಬಲ್ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ಸೊ ಈ ಒಂದು ಸ್ಕಾಲರ್ಶಿಪ್ ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಇದೇ ರೀತಿ ಹೊಸ ವಿಡಿಯೋಗಾಗಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಈ ಒಂದು ಚಾನಲ್ನಲ್ಲಿ ಸ್ಟೇ ಟ್ಯೂನ್ ಆಗಿರಿ. ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.